ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಇಲ್ಲಿಯವರೆಗೆ ಎಲ್ಲ ನಟರೊಂದಿಗೆ, ನಿರ್ಮಾಪಕರೊಂದಿಗೆ, ನಿರ್ದೇಶಕರೊಂದಿಗೆ ಕೆಲಸ ಮಾಡಿರುವಂಥವರು ಯಾರು ಗೊತ್ತಾ? ಕರಿಸುಬ್ಬು ಸರ್. ಬಹಳಷ್ಟು ಜನರ ಸಿನಿ ಜರ್ನಿನ ತಿಳ್ಕೊಬೇಕು ಅನ್ನೋಂಥ ಕ್ಯೂರಿಯಾಸಿಟಿ ನನಗಿತ್ತು. ಅದಕ್ಕೆ ಬೆಸ್ಟ್ ಪರ್ಸನ್ ಸಿಕ್ಕಿದ್ದಾರೆ. ಇವತ್ತು ನಾನು ಅವರ ಬಿಲ್ವಾ ದ ನೇಚರಿಗೆ ಬಂದಿದ್ದೀನಿ. ಬಿಲ್ವಾ ಅಂದರೆ ಏನು ಗೊತ್ತಾ? ಆ ಒಂದು ನೇಚರ್ ರಿಚ್ನೆಸ್ಸು. ಸೊ ಇಲ್ಲಿ ಏನು ಬ್ಲೆಂಡ್ ಆಗುತ್ತೆ ಅಂದರೆ ನೇಚರ್ ಜೊತೆಗೆ ಕರಿಸುಬ್ಬು ಸರ್ ಅವರ ಎಕ್ಸ್ಪೀರಿಯನ್ಸ್ ಆವತ್ತಿಂದ ಇವತ್ತಿನವರೆಗೆ 55 ವರ್ಷಗಳ ಕಾಲ ಸಿನಿಮಾದಲ್ಲಿ ಅವ್ರಿಗೆ ಅನುಭವ ಕೂಡ ಇದೆ. ಸೊ ಬಿಲ್ವಾನು ಕೂಡ ಎಕ್ಸ್ಪ್ಲೋರ್ ಮಾಡೋಣ, ಕರಿಸುಬ್ಬು ಸರ್ ಜೊತೆ ಕೂಡ ಮಾತಾಡೋಣ, ಬನ್ನಿ. ಬನ್ನಿಮ್ಮ, ಇಲ್ಲೇ ನಿಂತಿದ್ದೀನಿ, ಬನ್ನಿ, ನಿಮಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಬನ್ನಿ. ಊಟ ಆಯಿತು. ತುಂಬ ಖುಷಿ ಆಗುತ್ತೆ. ಎಂಟ್ರಿಯೇ ತುಂಬ ಚೆನ್ನಾಗಿದೆ ಸರ್ ನಿಮ್ಮ ತೋಟದ್ದು ಬಿಲ್ವಾ. ಥ್ಯಾಂಕ್ ಯು. ತುಂಬ ಹಂಗಂದ್ರೆ ಮಾತಾಡೋದಕ್ಕಿದೆ ನಿಮ್ಮ ಜೊತೆ ಬಿಲ್ವಾದ ಬಗ್ಗೆ. ತುಂಬ ಕ್ಯೂರಿಯಸ್ ಆಗಿದೆ ಪ್ಲೇಸ್ ಮಾತ್ರ. ಹೇಗಿದ್ದೀರಾ? ಗೌರಿ ಶಕ್ತಿ ಅವರು ಹೇಗಿದ್ದಾರೆ? ಅವ್ರು ತುಂಬಾ ಆರಾಮಿದ್ದಾರೆ ಸರ್. ಈ ತೋಟದಲ್ಲಂತೂ ತುಂಬಾ ಎಕ್ಸ್ಪ್ಲೋರ್ ಮಾಡೋದಕ್ಕಿತ್ತು, ತುಂಬಾ ಚೆನ್ನಾಗಿದೆ. ಇದು ನಿಮ್ಮ ಬಿಲ್ವಾ, ಕನಸಿನ ಬಿಲ್ವನ? ಕನಸಿನ ಬಿಲ್ವಾ. ಬಟ್ ಏನ್ ಗೊತ್ತಾ ಸರ್, ಜೋಗಿ ಅವರೊಂದು ಪುಸ್ತಕದಲ್ಲಿ ಈ ಸಿನಿಮಾನ ಕೃಷಿಗೆ ಹೋಲಿಸಿದ್ದಾರೆ ಅವರು. ಅಂದ್ರೆ ಯಾವ್ಯಾವ ಬೆಳೆ ಬೆಳಿಬೇಕು, ಯಾವ ಐಡಿಯಾದಲ್ಲಿ ಬೆಳಿಬೇಕು, ಇಂಥದ್ದೆಲ್ಲ ಥಾಟ್ ಅನ್ನ. ಸೊ ಅವರು ಸಿನಿಮಾಕ್ಕೆ ಹೋಲಿಸಿದನ್ನ ನಂಗೆ ಅನ್ಕೊಂಡಾಗ ಈಗ ನಿಮ್ಮ ಒಂದು ಈ ಬಿಲ್ವನ ಕೂಡ ಸಿನಿಮಾಕ್ಕೆ ಹೋಲಿಸೋ ಅಂತ ಥಾಟ್ ಬರ್ತಿದೆ ನನಗೆ. ಥ್ಯಾಂಕ್ ಯು. ಅಂದ್ರೆ ಸಿನಿಮಾ ದುಡ್ಡೆಲ್ಲ ಇಲ್ಲೇ ಹಾಕಿದ್ದೀರಾ ಸರ್? ಸಿನಿಮಾನಲ್ಲಿ ಏನು ದುಡ್ದಿದ್ದೇನು ಇಲ್ಲಮ್ಮ, ಬರೀ ಕರಿಸುಬ್ಬು ಅಂತ ಹೆಸರಾಗಿದ್ದು ಬಿಟ್ರೆ ಏನೂ ಇಲ್ಲ. ನೋಡಮ್ಮ, ಇದೊಂದು ಹಳೆ ಮನೆ ಕಾನ್ಸೆಪ್ಟಲ್ಲಿ ಮಾಡಿದ್ದೀನಿ. ಇದು ಮನೆ ಕಾನ್ಸೆಪ್ಟ್. ಒಳಗಡೆ ಹೋದ್ಮೇಲೆ ಏನಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಒಂದು ಬಾವಿ. ಇದು ಬಾವಿ ಇತ್ತ? ಇಲ್ಲೇ ಬಾವಿ ಇಲ್ಲ, ಮಾಡಿದ್ದು ಬಾವಿ ಮಾಡಿದ್ದು. ಅದು ಒಂದು ಸಂಪ್ ಟ್ಯಾಂಕ್ ಥರನೂ ಯೂಸ್ ಆಗುತ್ತೆ, ಬಾವಿ ಥರನೂ ಯೂಸ್ ಆಗುತ್ತೆ. ಇದೆಲ್ಲ ಪಾರ್ಕಿಂಗ್ ಆಗುತ್ತೆ. ಇದು ಈ ಜಾಗ ಬಂದರೆ ನಮ್ಮ ಕಿಚನ್ ಆ್ಯಂಡ್ ಡೈನಿಂಗ್ ಹಾಲು. ಇದು ಇಲ್ಲಿ ಹೋಮ್ ಸ್ಟೇ ಮಾಡ್ತಾ ಇದ್ದೀನಿ. ಬಿಲ್ವಾ ನನ್ನ ತೋಟ ಏನಿತ್ತು ಅದನ್ನು ಹೋಮ್ ಸ್ಟೇ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಒಂದು ಎಂಟ್ರಿ ಇದೆ. ಈ ಕಡೆ ಪಬ್ಲಿಕ್ ಟಾಯ್ಲೆಟ್. ಅದು ಪಬ್ಲಿಕ್ ಟಾಯ್ಲೆಟ್ ಅಂದರೆ ಇಲ್ಲಿ ಬಂದಂಥ ಊಟ ಮಾಡೋವಾಗ ಜೆಂಟ್ಸು ಲೇಡೀಸಿಗೆ ಟಾಯ್ಲೆಟು. 5 ರೂಮ್ ಇದೆ. 5 ರೂಮ್. ಈ ಹಳ್ಳಿ ಮನೆ ಒಳಗಡೆ ಹೋಗೋಣ ಈಗ. ಒಳ್ಳೆ ರೆಸಾರ್ಟ್ ಮಾಡಬೇಕು ಅಂತ ಭಾಳ ವರ್ಷಗಳ ಕನಸು ನನಗೆ. ಹೋಗಿದ್ದ ಜಾಗದಲ್ಲೆಲ್ಲ ನೋಡ್ತಿದ್ದೆ, ಮಾಡ್ತಿದ್ದೆ. ಆ ಕ್ಯೂರಿಯಾಸಿಟಿ. ನನ್ನ ಸ್ಟುಡಿಯೋನು ಒಂದು ರೆಸಾರ್ಟ್ ಪರಿಕಲ್ಪನೆಯಲ್ಲೇ ಮಾಡಿದ್ದು. ನನ್ನ ಬಾಲಾಜಿ ಡಿ ಜಿ ಸ್ಟುಡಿಯೋ ಏನಿತ್ತು ಅದು ರೆಸಾರ್ಟ್ ಥರನೇ ಮಾಡಿದ್ದು. ಅಲ್ಲಿ ಯೂಸ್ ಮಾಡಿದಂಥ ಪಿಲ್ಲರ್ಗಳು ಒಂದಷ್ಟಿತ್ತು, ಅದನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ. ಇದು ತಮಿಳ್ನಾಡಿಂದ ತಂದಿದ್ದು. ಇದು ನಿಯರ್ಲಿ 200-300 ಇಯರ್ಸ್ ಓಲ್ಡ್ ಆ್ಯಂಟಿಕ್ ಪಿಲ್ಲರ್ಸು. ಅಲ್ಲಿ ಯೂಸ್ ಮಾಡಿದ್ದೆ ಸ್ಟುಡಿಯೋನಲ್ಲಿ, ಅದನ್ನು ಇಲ್ಲಿಗೆ ತಂದಿದ್ದೀನಿ. ಸೊ ಅಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದೀನಿ. ಸ್ವಿಮ್ಮಿಂಗ್ ಪೂಲ್ ಓಪನ್ ಆಗಿರೋದು ಬೇಡ, ಇದು ಬಾಗಿಲು ಬರುತ್ತೆ ಒಂದು. ಇದಕ್ಕೆ ಆ್ಯಕ್ಚುಲಿ ಬಾಗಿಲು ಜೊತೆ ತೊಗೊಂಡಿದ್ದೆ ಆ್ಯಂಟಿಕ್ ಪಿಲ್ಲರ್ನ. ಇದೆಲ್ಲ ಮೇಲ್ಗಡೆದೆಲ್ಲ ನಾನು ಮಾಡಿರೋದು. ಸೊ ಈ ಪಿಲ್ಲರು ಇದು ನಮ್ಮ ಕಾರ್ಪೆಂಟ್ರ್ ತೊಗೊಂಬಂದ್ರು, ಎಲ್ಲ ಮಳವಳ್ಳಿ ಇಂಟೀರಿಯರ್ಸು. ಇಲ್ಲಿ ನೋಡಿ, ಇದು ಗಂಡಬೇರುಂಡ ಇದೆ ನೋಡಿ, ಹಳೆಯ ಮನೆ ಇದು. ಇದೊಂದು ನನ್ನ ಪ್ರಕಾರ 100-150 ವರ್ಷದ ಹಳೆಯ ಬಾಗಿಲು. ಇದು ಹಳೇದೇ. ಇದು ಹಳೆ ಕಾಲದ ಬಾಗಿಲು. ಹಿಂದ್ಗಡೆ ಎಲ್ಲ ಚಿಲ್ಕ ಅದೆಲ್ಲ ಇದೆ. ತಲೆ ಬಗ್ಸ್ಬಮ್ಮ. ತಲೆ ಬಗ್ಸೇ ಬರ್ಬೇಕು ಸರ್. ಹೌದು, ಮಂದಿರಕ್ಕೂ ಮನೆಗೂ ತಲೆ ಬಗ್ಸೇ ಬರಬೇಕು. ಇದು ಹಳೆ ಮನೆ ಒಳಗಡೆ ಬಂದರೆ ಓಪನ್ ಏರಿಯಾ, ಸ್ವಿಮ್ಮಿಂಗ್ ಪೂಲ್. ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೇಬಿ ಪೂಲು. ಅಲ್ಲಿ ಮೇಲ್ಗಡೆ ಒಂದು ಫಾಲ್ಸ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ನೀರು ಆ ಬಂಡೆ ಮೇಲೆ ನ್ಯಾಚುರಲ್ ಆಗಿ ದುಮ್ಕೋತಾರ. ಆರ್ಟಿಫಿಷಿಯಲ್ ಫಾಲ್ಸು ಭಾಳ ಚೆನ್ನಾಗಿ ಬರುತ್ತೆ. ಅದೆಲ್ಲ ವಿಡಿಯೋಗಳಿದೆ. ಇದೊಂದು ರೂಮು. ಸ್ವಿಮ್ಮಿಂಗ್ ಪೂಲ್ ಫೇಸಿಂಗ್ 2 ರೂಮ್ ಬರುತ್ತೆ. ಆ ಬಂಡೆಗಳನ್ನ ಹಾಗೆ ಉಳಿಸ್ಕೊಂಡು, ಇದೆಲ್ಲ ಇಲ್ಲಿದ್ದಿದ್ದು ಬಂಡೆಗಳೇ, ಯಾವುದು ತಂದಿಲ್ಲ ಅಲ್ವಾ? ಇದು ಮಾತ್ರ ಇದೆಲ್ಲ ತಂದಿದ್ದು. ಸಣ್ಣ ಕಲ್ಲುಗಳೇನು ಕಾಣಿಸುತ್ತೆ, ಇದೆಲ್ಲ ನಾನೇ ನಿಂತ್ಕೊಂಡು ಕಟ್ಟಿದ್ದು. ನೋಡಿ, ಇದು ಬಂಡೆಗಳ ಮಧ್ಯದಲ್ಲೇ ಎಲ್ಲ ಗಿಡಗಳನ್ನ ಬೆಳೆಸ್ತಾ ಇದ್ದೀನಿ. ಇದು ವಿಶೇಷ. ಎಲ್ಲ ಕಡೆ ಬಂಡೆಗಳಿದೆ ಅಂತ ಹೇಳಿದ್ರೆ ಸರ್, ಅಯ್ಯೋ ಬಂಡೆ ಏನೂ ಮಾಡೋಕ್ಕಾಗಲ್ಲ ಅಂತ. ಅದು ಕೋಟ ಬೆಳೆಸಿದ್ದೀನಿ ನೋಡಿ, ಅಲ್ಲೂ ಬೆಳೆಸ್ತಾ ಇದ್ದೀನಿ. ಅದು ಬಂದಿದೆ, ಎಲ್ಲ ಬರ್ತಾ ಇದೆ, ಎಲ್ಲ ಚೆನ್ನಾಗಿ ಬರ್ತಾ ಇದೆ ಗಿಡಗಳು, ಬೇರೆ ಬೇರೆ ರೀತಿ ಗಿಡಗಳು. ಸ್ವಿಮ್ಮಿಂಗ್ ಪೂಲ್ ಪಕ್ಕ ಇರೋದು 2 ರೂಮು. ಅದು ತುಂಬಾ ಹೈಟ್ ಅಲ್ಲಿ ಇರುವಂತ ರೂಮ್. ಇದಕ್ಕಿಂತ ಹೌದು, ಎಲ್ಲ ಒಂದು 25 ಅಡಿ ಹೈಟ್ ಅಲ್ಲಿ ಇದೆ ರೂಮ್.
ರೂಮಲ್ಲಿ ಎಲ್ಲ ರೂಮಲ್ಲೂ ವ್ಯೂ ಕಾಣಿಸುತ್ತೆ ಮಲ್ಕೊ. ನಂಗೆ ವೀವ್ ಅಂತೂ ತುಂಬಾ ಇಷ್ಟ ಆಯ್ತು ಸರ್. ಇದಂತೂ ಕಿಟಕಿ ಹತ್ರ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಕೂತ್ಕೊಂಡ್ರೆ ಪೂರ್ತಿ ವಿಂಡೋ ಬರುತ್ತೆ, ಫುಲ್ ಗ್ಲಾಸ್ ವಿಂಡೋ, ಫುಲ್ ಗ್ಲಾಸ್ ವಿಂಡೋ ಬರುತ್ತೆ. ಬಟ್ ವಿಶೇಷ ಏನ್ ಅನ್ಸೋದು ಅಂದ್ರೆ ಬಂಡೆಕಲ್ ಮೇಲೆ ಕಟ್ಬಿಟ್ಟಿದ್ದೀರಲ್ಲ. ಹೌದು, ಬಂಡೆಕಲ್ ಮೇಲೆ ಅದು ಬಂಡೆ ಎಲ್ಲ 2 ಅಡಿ ಹೋಲ್ಸ್ ಹಾಕಿ ಅದಕ್ಕೆ ಲಾಕ್ ಸೆಟ್ ಅಂತ ಬರುತ್ತೆ, ಅದನ್ನು ಮಾಡಿ ಅದ್ರ ಮೇಲೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಮೋಲ್ಡ್ ಹಾಕಿ ಅದ್ರ ಮೇಲೆ ಕಟ್ಟಿದ್ದೀವಿ. ಎಲ್ಲ ಇಟ್ಕೆ ಇದ್ಯಾವುದು ಇಲ್ಲ, ಎಲ್ಲ ಇದೇ ಕಲರ್, ಕೆಂಪು ಕಲರೇ ಇರುತ್ತೆ. ಸೊ ಬಂದವ್ರಿಗಂತ ವಾರ್ಡ್ರೋಬು, ಮಂಚದ ಪೊಸಿಷನ್ನು. ಸೊ ನೇಚರ್ ಜೊತೆಗೆ ನೇಚರ್ ಆಗಿರ್ಬೇಕು ಅಂತ, ಸಿಮೆಂಟ್ ಕಾಣಿಸಬಾರ್ದು ಅಂತ ಇದ್ರ ಮೇಲೆ. ಹೌದು, ಅದು ಲುಕ್ ಚೆನ್ನಾಗಿದೆ. ಬಟ್ ಸಿಮಿಲರ್ ರೂಮ್ಸ್ 5 ರೂಮ್ ಸಿಮಿಲರ್ ರೂಮ್, ಒಂದು ಮಾತ್ರ ಫ್ಯಾಮಿಲಿ ರೂಮ್ ಇದೆ, ನಿಮಗೆ ತೋರಿಸ್ತೀನಿ. ಒಂದು ರೂಮ್ ಫ್ಯಾಮಿಲಿ ರೂಮ್ ಇದೆ, ಸಿಮಿಲರ್ ರೂಮ್ಸ್. ಅಂದ್ರೆ ಆ ಕಡೆ ಮೇಕೆ, ದನ, ಕುರಿ ಎಲ್ಲಾನು ಕಾಣಿಸುತ್ತೆ. ನಿಮಗೆ ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ನೋಡಿ ಮೇಯ್ತಾ ಇದೆ. ಹೌದು. ಆಮೇಲೆ ಅದು ಫಾರೆಸ್ಟ್ ನೋಡಿ, ಆ ಗುಡ್ಡ ಇದೆಯಲ್ಲ, ಈ ಚಿಕ್ಕ ಗುಡ್ಡ, ಆ ದೂರದಲ್ಲಿ ಕಾಣಿಸ್ತಾ ಇರೋದು ಇದು ಸಾವಂದುರ್ಗ. ಹೌದು, ಟ್ರೆಕ್ಕಿಂಗ್ ಪಾಯಿಂಟ್ ಅಲ್ವಾ? ಟ್ರೆಕ್ಕಿಂಗ್ ಪಾಯಿಂಟ್ ನೋಡಿ, ಸಾವಂದುರ್ಗ ಲಕ್ಷ್ಮೀನರಸ್ವಾಮಿ ದೇವಸ್ಥಾನ ಇದೆ, ವೀರಭದ್ರ ದೇವಸ್ಥಾನ ಇದೆ, ಟ್ರೆಕ್ಕಿಂಗ್ ಪಾಯಿಂಟು. ಆಮೇಲೆ ಸೆಂಟ್ರಲ್ ಕಾಣಿಸೋದು ಈ ಗುಡ್ಡ ಪಕ್ಕದಲ್ಲಿ ಎಲ್ಲ ಸಾವಂದುರ್ಗ ಫಾರೆಸ್ಟೇ ಇದು, ಹೆಸರೇ ಸಾವಂದುರ್ಗ ಫಾರೆಸ್ಟ್ ಅಂತ. ಹಾಗಂದ್ರೆ ಬಿಲ್ವಾಗ್ ಬಂದವರು ಇದನ್ನು ಟ್ರೈ ಮಾಡ್ಬೋದು. ಮಂಚಬೇರೆ ಡ್ಯಾಮ್ ಇದೆ, ಕೂಟ್ಗಲ್ ಬೆಟ್ಟ ಇದೆ, ಎಲ್ಲ ಇದೆ. ನೋಡಿ ಇದು ಗಂಧದ ಗಿಡ, ನನ್ನ ಜಮೀನು ತೊಗೊಂಡೋಗ ಎಲ್ಲ ಪ್ಲಾಂಟೇಶನ್ ಮಾಡಿದ್ದು ಗಂಧದ ಗಿಡ. ಹೌದು, ಗಂಧದ್ದು. ಓ ಸೂಪರ್, ತುಂಬಾ ದೊಡ್ಡದಾಗಿ ಬೆಳೆದಿದೆ. ಹೌದು. ಅಯ್ಯಲ್ಲ, ಇದೇನ್ ಡಿಸ್ಟರ್ಬ್ ಆಗಲ್ವಾ ಈ ಬಿಲ್ಡಿಂಗ್ ಗೆ? ಏನಾಗಲ್ಲ, ಕೆಳಗಡೆಯಿಂದ ಬಂದಿದೆ. ಇದು ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಡ್ರೆಸ್ ಚೇಂಜಿಂಗ್ಗೋಸ್ಕರ. ಓಕೆ. ಇದೊಂದು ಟಾಯ್ಲೆಟ್, ಯಾಕಂದ್ರೆ ಎಮರ್ಜೆನ್ಸಿ ರೂಮ್ಗೆ ಹೋಗೋಕ್ಕಾಗಲ್ವಲ್ಲ. ಅದು ಬಿಫೋರ್ ಗೋಯಿಂಗ್ ಟು ದ ಸ್ವಿಮ್ಗೆ ಶವರ್ ತಗೊಂಡು ಹೋಗ್ಬೇಕು, ಅದೊಂದು ರೂಲ್ಸ್ ಇದೆ ಅಲ್ಲ. ಇದೆಲ್ಲ ಪ್ಲಾನ್ ಯಾರು ಸರ್? ಯಾರಾದ್ರೂ? ಎಲ್ಲ ನಾನೇ. ನನ್ನ ಪಾರ್ಟ್ನರ್ ರಮಾಕಾಂತ್ ಅಂತಿದ್ದಾರೆ, ಸಿವಿಲ್ ಇಂಜಿನಿಯರು. ಬೇಕಾದ್ರೆ ಡೌಟ್ ಬಂದಾಗ ಅವ್ರ ಹೋಗಿ ಕೇಳ್ತೀನಿ. ಮಿಕ್ಕಿದೆಲ್ಲ ಕಾನ್ಸೆಪ್ಟ್ ಎಲ್ಲ ನಂದೆ, ನಿಮ್ದೇ ಕಂಪ್ಲೀಟ್. ಎಲ್ಲ ಕಂಪ್ಲೀಟ್. ಸರಿ, ಕಲ್ಲಿಗೊಂದು ಕತೆ ಇದೆಯಲ್ಲ, ನೀವು ಹೋದ ಕಡೆ ಎಲ್ಲ ಕಲ್ ತಕೊಂಡ್ ಬರ್ತೀರಾ ಅಂತೆ? ಇಲ್ಲ, ಬಟ್ ಇದು ಅಷ್ಟು ಕಲ್ ಸಿಗಲ್ಲ, 1-2 ಸಿಗುತ್ತೆ, ಇದೆಲ್ಲ ದುಡ್ಡು ಕೊಟ್ಟು ತಗೊಂಡಿದ್ದು. ಅಲ್ಲ ಅಂದ್ರೆ ಇಂಥದ್ದೊಂದು ಏನೋ ವಿಚಾರ ಇದೆ ಅಲ್ಲ, ಅದು ತುಂಬಾ ಹುಡುಕ್ತೀನಿ ನಾನು. ಅಂದ್ರೆ ಎಲ್ಲ ಕೊಂಡೋಗ್ಬೇಕಾದ್ರೆ ಏನೋ ಒಂದು ಮರ ಸಿಕ್ತು, ಅದ್ರಲ್ಲಿ ಏನೋ ಒಂದು ಕಲ್ಪನೆ ಕಾಣಿಸುತ್ತೆ ನನಗೆ, ತಗೊಂಬಂದು ಒಂದ್ ಕಡೆ ಪ್ಲೇಸ್ ಮಾಡ್ತೀನಿ. ಆ ಥರ ಕಲೆಕ್ಟ್ ಮಾಡಿದಂಥ ಐಟಮ್ಗಳೇ ತುಂಬಾ ಇದೆ ಇಲ್ಲಿ. ಆಮೇಲೆ ಇಲ್ಲಿ ಇದನ್ನ ಹೀಗೆ ಬಿಟ್ಬೇಡ ಅನ್ಕೊಂಡೆ. ಆಕ್ಚುಲಿ ಇದು ಬಂದು ಈ ಬಂಡೆ ಇದೆಯಲ್ಲ, ಮೊದಲು ತುಂಬಾ ಆಳ ಇತ್ತು. ಇದೊಂದು 8 ಅಡಿ ಮಣ್ಣು ಹಾಕಿದ್ದೀನಿ. ಇದು ಹೀಗಿತ್ತು ಸ್ಲೋಪು, ಫಿಲಪ್ ಮಾಡಿದೆ. ಈ ಬಂಡೆ ಮೇಲೆ ನಾನು ಜಮೀನು ತೊಗೊಂಡಾಗ ನಾನು ಇಲ್ಲಿ ಮನೆ ಕಟ್ಟಬೇಕು ಅಂತ ಪ್ಲಾನ್ ಮಾಡಿದ್ದೆ, ಆಮೇಲೆ ಚೇಂಜ್ ಆಯಿತು. ಸೊ ಈ ಬಂಡೆ ಒಂದು ಸಾಗರ ಕನ್ಯೆ ಮಲಗಿರೋ ಥರ ಕಾಣಿಸ್ತಾ ಇತ್ತು ಈ ಬಂಡೆ. ಈ ಬಂಡೆನ ಕೆತ್ತಿಸ್ಬೇಕು ಅಂತ ಇದ್ದೆ ನಾನು. ಅದು ಆಮೇಲೆ ಮಣ್ಣು ಹಾಕ್ತಾ ಫಿಲಪ್ ಆಗಿ ಅರ್ಧ ಬಂಡೆ ಮುಚ್ಚೋಯ್ತು. ಮುಚ್ಚೋದ್ಮೇಲೆ ಆಮೇಲೆ ಇಲ್ಲಿ ಬಂದು ಸ್ವಿಮ್ ಮಾಡಿದಂಥ ಜನಗಳು, ನೀವು ಇಲ್ಲಿ ಬನ್ನಿ, ಇಲ್ಲಿ ಕೆಳಗಡೆ ನೋಡಿ ಎಷ್ಟು ಆಳ ಇದೆ. ರಸ್ತೆಗೂ ಇಲ್ಲಿಗೂ ಒಂದು 50 ಅಡಿ 60 ಅಡಿ ಹೈಟ್ ಇದೆ. ಈ ಬಂಡೆಗಳ ಮೇಲೆ ಯಾರು ಜಾರ್ ಬಿದ್ದರೆ ಡೇಂಜರ್ ಅಂದ್ಬಿಟ್ಟು ಆ ಥರ ರೈಲಿಂಗ್ ಮಾಡೋಣ ಅನ್ಕೊಂಡೆ. ಸೊ ಅದು ಮಾಡೋದು ಬೇಡ ಅಂತ ಇದು ಮಾಡಿದೆ. ಈ ಕಾನ್ಸೆಪ್ಟಲ್ಲಿ ಚೆನ್ನಾಗಿರುತ್ತೆ ಅಂತ ಪೆಬಲ್ಸ್ ಎಲ್ಲ ಹಾಕಿ ಎಲ್ಲ ಕೆಳಗಡೆ ಎಲ್ಲ ಗಿಡಗಳು ಬೆಳೆಸಿದ್ದೀನಿ. ಕಂಪ್ಲೀಟ್ ಇನ್ನು ಬೆಳೀತಾ ಇದೆ. ಹಳೆ ಎಲ್ಲ ಕಳೆ ಬೆಳೆದಿತ್ತು, ಎಲ್ಲ ತೆಗೆದು ಎಲ್ಲ ಪ್ಲಾಂಟೇಶನ್ ಮಾಡಿದ್ದೀನಿ. ಅದು ಚೆನ್ನಾಗಿ ಬೆಳೆಯುತ್ತೆ ಗಳೆ. ಅದು ಸೀತಾಫಲದ ಹಣ್ಣಿನ ಗಿಡ, ಅದು ಹಂಗೆ ಇದೆ, ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಇದೆಲ್ಲ ಕಡಿತಾ ಇರ್ತೀನಿ, ಮತ್ತೆ ಬೆಳೀತಾ ಇರುತ್ತೆ, ಒಂದು ಲೆವೆಲ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಇದು ಹಾಗೆ ನಡೆದು ಇಲ್ಲೊಂದು ಒಂದೇ ಒಂದು ಕಂಬ ಉಳಿತು. ಇನ್ನೊಂದಷ್ಟು ಕಂಬ ಇದೆ, ನಾನು ಸ್ಟುಡಿಯೋನಲ್ಲಿ ತರಬೇಕು. ಇದೇನು ಸರ್ ಕಂಬದ ಕತೆ? ಈಗ ಅದೇ ಅಲ್ಲಿಂದ ತಂದಿದ್ದಲ್ಲ, ತಮಿಳ್ನಾಡಿಂದ ತಂದಿದ್ದು. ಸೊ ಒಂದು ಕಂಬನಲ್ಲಿ ಶೋಗೆ ನಿಲ್ಲಿಸಿದ್ದೀನಿ ಅಷ್ಟೇ, ಈಕ್ವಲ್ ಮಾಡಿ ಬಾಕ್ಸ್ಗಳು ಮಾಡಿ ಹೈಟ್ ಮಾಡಿ. ಸೊ ಇದು ಸೇಫ್ಟಿಗೆ, ಜನ ಯಾರಾದರೂ ಅಕಸ್ಮಾತ್ ಸ್ವಿಮ್ ಮಾಡಿ ಮಕ್ಕಳು ಹೋದ್ರೂ ಸ್ಲೈಡ್ ಆಗಬಾರ್ದು ಅಂತ ಅಂದ್ಬಿಟ್ಟು ಇದೊಂದು ವಾಲ್ ಕಬ್ಬಣ ಮತ್ತು ಪೆಬಲ್ಸ್ ಹಾಕಿ, ಕಾಂಕ್ರೀಟ್ ಗೋಡೆ ಕಾಣಿಸ್ಬಾರ್ದು ಅಂತ ಒಂದು ಬೇರೆ ಥರ ಒಂದು ಡಿಸೈನ್ ಮಾಡಿ ಅದು ಒಂದು ವಾಲ್ ಮಾಡಿದ್ದೀನಿ ಅಷ್ಟೇ. ಆ ಕಡೆ ಹೋಗಬಾರ್ದು ಅಂತ. ಇಲ್ಲಿ ಗ್ಯಾಪ್ ಇದೆ, ಹಂಗೂ ಹೋಗ್ಬಿಡ್ತಾರೆ. ಇದಕ್ಕೊಂದು 2 ಇದು ಮಾಡ್ತೀನಿ, ರಾಡು ಮಾಡಿ. ಇದು ಮೇಲ್ಗಡೆ ಎಲ್ಲ ಮರದ್ದು ಬರುತ್ತೆ, ಡಿಸೈನ್ ಬರುತ್ತೆ, ಇದಾಗುತ್ತೆ. ಸೊ ಇಲ್ಲಿ ನಿಮಗೆ ಇದೆಲ್ಲ ವರ್ಕ್ ನಡೀತಾ ಇದೆ ಈಗ, ಕಾಣಿಸುತ್ತೆ ನೋಡಿ. ಇದು ಫಾಲ್ಸು. ಸೊ ಆರ್ಟಿಫಿಷಿಯಲ್ ಫಾಲ್ಸ್ ಅಂದರೆ ಅಲ್ಲಿ ಟ್ಯಾಂಕ್ ಮಾಡಿದ್ದೀನಿ. ಇಲ್ಲಿಂದ ಹೋಗೋ ವಾಟರ್ ಟ್ಯಾಂಕ್ಗೆ ಹೋಗುತ್ತೆ, ಅಲ್ಲಿಂದ ಮತ್ತೆ ರೀಸೈಕಲ್ ಆಗುತ್ತೆ, ಒಂದು ಬ್ಯೂಟಿಗೋಸ್ಕರ. ಅಂದ್ರೆ ಇಲ್ಲಿ ಯಾರು ಇಳಿಯೋದಿಲ್ಲ, ಬೇಕಾದ್ರೆ ಮಾಡ್ಬೋದು. ನೀರು ಚೆನ್ನಾಗಿರುತ್ತೆ, ಫಿಲ್ಟರ್ ಆಗುತ್ತೆ. ಈ ಸ್ವಿಮ್ಮಿಂಗ್ ಪೂಲ್ ನೀರು ಬೇರೆ ಕಡೆ ಫಿಲ್ಟರ್ ಆಗುತ್ತೆ, ಇದ್ರದ್ದು ನೀರು ಬೇರೆ ಕಡೆ ಫಿಲ್ಟರ್ ಆಗುತ್ತೆ. ಹೋಗಿದ್ದ ನೀರು ಅಲ್ಲಿ ಒಂದು ಟ್ಯಾಂಕ್ ಮಾಡಿದ್ದೀನಿ. ಬೇಡ ಅಂತಂದ್ರೆ ಸುಮ್ಮನೆ ಒಂದು ಶೋಗ ಅಷ್ಟೇ, ಒಂದು ವ್ಯೂಗೋಸ್ಕರ. ಒಂದು ಆರ್ಟಿಫಿಷಿಯಲ್ ಬಂಡೆ ಇದೆಯಲ್ಲ, ಆ ಬಂಡೆಯಿಂದ ಒಂದು ಫಾಲ್ಸ್, ಅದನ್ನು ಕನಸು ಮಾಡಬೇಕು ಅಂತ ಮಾಡಿದ್ದೀನಿ ಫಾಲ್ಸು.
ರವಿಚಂದ್ರ ಅವ್ರನ್ನ ಗಿಫ್ಟ್ ಕೊಟ್ಟಿದ್ದು. ಅಲ್ಲ, ನನಗೆ ಖುಷಿ ಆಗ್ತದೆ ನೋಡಿ, ಇಲ್ಲಿ ನೀವು ಹೇಳ್ದಾಗೆ ಪ್ರತಿಯೊಂದು ವಸ್ತು ಕೂಡ ನಿಮಗೆ ಕನೆಕ್ಟ್ ಇರುವಂತದ್ದು. ಹೌದು. ಅದು ಅವ್ರು ಅನ್ಕೊಳ್ಳೋದಿಲ್ಲ ಇದು ಕಲ್ಲು, ಇದು ಮಣ್ಣು, ಇದು ಜಸ್ಟ್ ಮರ ಆ ಥರ ಏನು ಅನ್ಕೊಳ್ಳೋದಿಲ್ಲ. ಬಟ್ ನಂಗೆ ಇಲ್ಲಿ ಇನ್ನೊಂದು ವಿಶೇಷ ಅನ್ಸಿದ್ದು ಅಂದ್ರೆ ಇದು ಅದು ಗಿಫ್ಟ್ ಮತ್ತೆ ಅದನ್ನ ಎಷ್ಟು ಆರಾಮ ಇಲ್ಲೇ ಬಳಸ್ಕೋಬೇಕು ಅಂತ ಇಟ್ಟಿದ್ದೀರಾ. ನೋಡಿ ಎಷ್ಟು ಚೆನ್ನಾಗಿದೆ ಮ್ಯೂರಲ್. ನೈಸ್. ಅದು ಪೈಂಟ್ ಮಾಡಿಸ್ಬೇಕು. ಯಾವ ಟೈಮಲ್ಲಿ ಇದನ್ನ ಗಿಫ್ಟ್ ಕೊಟ್ಟಿದ್ದು ನಿಮ್ಗೆ? ಅಂದ್ರೆ 20 ಇಯರ್ಸ್ ಆಯ್ತು ಕೊಟ್ಟು. ನಾನು ಸ್ಟುಡಿಯೋ ಮಾಡಿದಾಗ ಅವಾಗ ಕೊಟ್ಟಿದ್ರು. ಅಲ್ಲಿ ಅವರು ಎಲ್ಲ ಗೋಡನ್ ಇತ್ತು ಅಲ್ಲಿ ನಮ್ಮ ಅಬ್ಬಾಯನ ಸ್ಟುಡಿಯೋ ಒಳಗಡೆ. ಖಾಲಿ ಮಾಡ್ತಿದ್ರು. ಖಾಲಿ ಮಾಡುವಾಗ ಇದೊಂದು ಕಣ್ಣು ಕಾಣಿಸ್ತು. ಇದು ಒಂದು 2-3 ಐಟಮ್ ಕೊಟ್ಟಿದ್ದಾರೆ. ಒಂದು ಬೆಲ್ಲು, ದೊಡ್ಡ ಬೆಲ್ಲು. ಇದೆಲ್ಲ ಪೂರ್ತಿ ಲಾನ್ ಮಾಡಿಬಿಡ್ತೀನಿ. ಓಕೆ. ಲಾನು ಮತ್ತು ಸ್ಟೆಪ್ಸ್ ನೋಡೋದಕ್ಕೆ. ಅಲ್ಲಿ ಇಲ್ಲಿ 2 ಲಾನ್, ಗ್ರೀನ್ರಿ ಮಧ್ಯೆ ಸ್ವಿಮ್ಮಿಂಗ್ ಪೂಲ್ ಇರಬೇಕು ಅಂತ. ಮಕ್ಕಳಿಗೆಲ್ಲ ಪ್ಲೇ ಏರಿಯಾ. ಏನ್ ಮಾಡ್ತೀರಿ ಇಲ್ಲಿ ಒಂದು ಸ್ಲೈಡ್ ಹಾಕ್ತೀನಿ, ಜಾರೆ ಬಂಡೆ. ಇಲ್ಲೊಂದು ಸೀಸಾ ಅಂತ ಹೇಳ್ತಾರ, ಮೇಲೆ ಕೆಳಗೆ ಆಟ ಮಕ್ಕಳದು. ಇನ್ನೊಂದು ಏನಾದ್ರು ಗೇಮು ಇಲ್ಲೆಲ್ಲರೂ ಹಾಕ್ತೀನಿ. ಓಕೆ. ಸೊ ಇದೆಲ್ಲ ಕಾಂಕ್ರೀಟ್ ಮಾಡಿಬಿಡ್ತೀನಿ ಕಂಪ್ಲೀಟ್. ಕಾಂಕ್ರೀಟ್ ಅಂದ್ರೆ ಇಟ್ ಮೀನ್ಸ್ ನೀರು ಒಳಗಡೆ ಹೋಗಬೇಕು ಆ ಥರ. ನೋಡಿ, ಇದು 4 ವರ್ಷದ ಗಿಡ ಹಲಸಿನ ಬಿಟ್ಟಿದೆ ಚಿಕ್ಕದು. ಓ, ಸಿದ್ದು ಹಲಸು ಅಂತ ಭಾಳ ಫೇಮಸ್ ಹಲಸು. ಹೌದಾ? ಸಿದ್ದು ಹಲಸು. ಸಿದ್ದು ಹಲಸು ಫಸ್ಟ್ ಕ್ರಾಪ್ ಅದು. ಫಸ್ಟ್ ಕ್ರಾಪ್ ಅಷ್ಟು ಬಿಟ್ಟಿದೆ. ಒಂದು 2, 3, 4, 5, 6, 7 ಬಿಟ್ಟಿದೆ. ಒಂದಷ್ಟು ಉದುರೋಯ್ತು. ಮೊದಲನೇ ಫಲ ಬರಲ್ಲ, ಸಾಮಾನ್ಯವಾಗಿ ಮೊದಲನೇ ಫಲ ಬರಲ್ಲ. ಏನೋ ಬರ್ತಾ ಇದೆ, ನೋಡೋಣ ಟೇಸ್ಟ್ ಹೆಂಗಿರ್ಬೋದು ಅಂತ. ಟೇಸ್ಟು ಕೆಲವೆಲ್ಲ ಇದೆಲ್ಲ ಈ ಪಿಲ್ಲರ್ ಹಳೇದು, ಆ ಬಾಗಿಲು ಇದ್ರ ಜೊತೆಗೆ ತಗೊಂಡಿದ್ದು. ಇದೆಲ್ಲ ಹೊಸದಾಗಿ ಮಾಡಿದ್ದೆ. ಇದೆಲ್ಲ ಒಂದು 200-250 ವರ್ಷದ ಹಳೇದು. ಇವೆಲ್ಲ ಬಾಳಿಕೆ ನೋಡಿ ಎಷ್ಟು ಅಲ್ಲಿಂದ ತಂದಿದ್ದು, ನಾನು ತಮಿಳ್ನಾಡಿಂದ ತಂದಿದ್ದು. ಇವೆಲ್ಲನೂ ಅಷ್ಟೇ, ಇವೆಲ್ಲ ಮಾಡಿಸಿದ್ದೀನಿ. ಇದಕ್ಕೆ ಗ್ರಾನೈಟ್ ಪ್ಲಾಟ್ಫಾರ್ಮ್ ಮಾಡಿ ಅದಕ್ಕೆ ಮಾಡಿ ಕಾರ್ಪೆಂಟರ್ಗೆ ಐಡಿಯಾ ಕೊಡ್ತಾ ಇರ್ತೀನಿ. ಐಡಿಯಾ ಪ್ರಕಾರ ಕಾರ್ಪೆಂಟರ್ ವರ್ಕ್ ಮಾಡ್ತಾರೆ. ಇದೆಲ್ಲ ಫಿನಿಶಿಂಗ್ ಹೇಗೆ ಮಾಡ್ತಾರೆ? ಇದೆಲ್ಲ ಕ್ರ್ಯಾಕ್ಸ್ ಇದೆಲ್ಲ ಮುಚ್ತಾರೆ. ಅದೆಲ್ಲ ಮುಚ್ಚಿ ಪೈಂಟಿಂಗ್ ಮೇಲೆ ಮಾಡ್ತಾರೆ. ಇದು ನಮ್ಮ ಕಿಚನ್ನು ನೋಡಿ. ಇದು ಒಂದು 35 ವರ್ಷಕ್ಕಿಂತ ಪರ್ಚೇಸ್ ಮಾಡಿದ್ದು. ಒಬ್ಬ ನ್ಯಾಷನಲ್ ಅವಾರ್ಡ್ ಕೆತ್ತಿದ್ದಂತ ಇದು ನೋಡಿ. ನ್ಯಾಷನಲ್ ಅವಾರ್ಡು ಆಂಧ್ರ ಪ್ರದೇಶದಲ್ಲಿ ದಶರಥಾಚಾರ್ಯ ಅಂದ್ಬಿಟ್ಟು ಅವ್ರ ಹೆಸರು. ಅವ್ರು ಕೆತ್ತನೆ ಮಾಡಿದಂಥ ಇದು ವಿಶ್ವರೂಪ. ಇದು ನೋಡಿ ಗೊತ್ತಾಗುತ್ತೆ. ಮಹಾವಿಷ್ಣು, ಭೀಷ್ಮ ಮತ್ತು ಕೃಷ್ಣ, ಅರ್ಜುನ, ವಿಶ್ವರೂಪ. ಇದು ಪ್ಯಾನಲ್ಲು ಇವತ್ತು ತಗೋಬೇಕು ಅಂದರೆ 1.5 ಲಕ್ಷ ರೂಪಾಯಿ ಆಗುತ್ತೆ. ಇದು ನನ್ನ ಹತ್ರ 92ನಲ್ಲಿ ಪರ್ಚೇಸ್ ಮಾಡಿದ್ದು. ಆವಾಗ ಎಷ್ಟಾಗಿತ್ತು? ಅವಾಗ ಬರೀ 6,000 ರೂಪಾಯಿ ಕೊಟ್ಟಿದ್ದು. ಅಂದರೆ ಜಾಸ್ತಿ ಹೇಳಿದ್ರು ರೇಟು. ಒಂದು ಎಕ್ಸಿಬಿಷನ್ ಬಂದಿದ್ರು. ಆಮೇಲೆ ಇಲ್ಲಿ ಒಂದು ಇದಿದೆ, ನಮ್ಮ ಮನೇಲಿ ಒಂದು ಟೀಪಾಯ್ ಇದೆ. ಆ ಟೀಪಾಯಿ 2 ನಾನು ಆರ್ಟಿಸ್ಟ್ ಅಂದಮೇಲೆ ಒಂದು ಟೀಪಾಯ್ ಪರ್ಚೇಸ್ ಮಾಡಿದೆ. ಸೊ ಈತ ಪ್ಯಾಕ್ ಮಾಡಿದ್ದನ್ನು ತೆಗೆದು ತೋರಿಸಿ, ನನ್ನ ಹತ್ರ ದುಡ್ಡಿರಲಿಲ್ಲ ಅವತ್ತಿನ ದಿನಕ್ಕೆ. ಕೊಟ್ಟು ಹೋಗಿ 3 ತಿಂಗಳಾದ್ಮೇಲೆ ಒಂದು ದುಡ್ಡು ತೊಗೊಂಡ್ರು. ಆ ಥರದ್ದು ಭಾಳ ನೆನಪಿದೆ ಇವಕ್ಕೆಲ್ಲ. ಸುಮ್ಮನೆ ಅದು ವಸ್ತುಗಳಾಗಿ ಮರವಾಗಿ ಉಳಿದೆ. ನೋಡಿ ಎಷ್ಟಪ್ಪ ಇದೆ ನೋಡಿ, ಮರವಾಗಿ ಉಳಿದಿಲ್ಲ ಇದೆಲ್ಲ ಅಲ್ವಾ. ಮರ ಅಲ್ಲ, ಅದಕ್ಕೇನೋ ಒಂದು ಜೀವ ಇದೆ. ನನ್ನ ಜೊತೆಗೆ ಅವಿನಾವ ಸಂಬಂಧಗಳಿದೆ ಅದಕ್ಕೆಲ್ಲ. ಸೊ ಹಿಂಗಾಗಿರೋದ್ರಿಂದ ಸೊ ಅದಕ್ಕೆ ತುಂಬ ಬೆಲೆ ಕಟ್ಟಿದ್ರೆ ತುಂಬ ಇದಾಗುತ್ತೆ. ಹೌದು. ಸೊ ಈ ಗಿಡ ಹಾಕಿದ್ದೆ 5 ವರ್ಷಕ್ಕೆ ಮೊದಲು. ಸೊ ಇದೆಲ್ಲ ಮಾಡಿದಾಗ ಇಲ್ಲೇನೋ ಕನ್ಸೆಪ್ಟ್ ಮಾಡಿದಾಗ ಇದು ಬಂಡೆ ಇತ್ತು, ಇದೆಲ್ಲ ಸ್ವಲ್ಪ ಅಗಿಯೋಣ ಅಂತ ಅಂದ್ಬಿಟ್ಟು ಶೇಪ್ ತೆಗೆದೆ. ಬಂಡೆಗಳು ತೆಗಿಬೇಕು ಅಂತಂದ್ರೆ ಯಾವ್ದು ತೆಗಿಯೋಕ್ಕಾಗಲಿಲ್ಲ. ಆ ಶೇಪ್ ಮಾಡಿ ಇಲ್ಲಿಂದ ನೀರು ಬಿದ್ದರೆ ಭಾಳ ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋ ಇದೆ, ನಿಮಗೆ ತೋರಿಸ್ತೀನಿ. ಬಟ್ ಅಡ್ವೆಂಚರ್ ಆಗಿರಲಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಇಲ್ಲಿವರೆಗೂ ಹಗ್ಗ ಹಾಕಿದ್ದೀನಿ. ಅದು ಸ್ವಲ್ಪ ಅಡ್ವೆಂಚರ್ ಆಗಿಲ್ಲ ಅಂತ ಅಲ್ಲಿವರೆಗೂ ಮಾಡಿದ್ರು ಮೆಟ್ಲು. ಅದನ್ನ ಕಟ್ ಮಾಡಿ ತೆಗೆದುಬಿಟ್ಟೆ. ಅಡ್ವೆಂಚರ್ ಆಗಿರ್ಲಿ ಅಂತ ಇಲ್ಲಿನೂ ಮಾಡಬೇಕು, ವರ್ಕ್ ಇದೆ. ಇದೊಂದು ವ್ಯೂ ಪಾಯಿಂಟ್. ಇಲ್ಲೊಂದು ವ್ಯೂ ಪಾಯಿಂಟ್. ಇಲ್ಲಿಂದ ನಮ್ಮ ಕೆರೆ ಇದೆ, ನಾನು ಮಾಡಿರೋ ಕೆರೆ. ಆ ಡೌನಲ್ಲಿ ಆ ಬ್ರಿಡ್ಜ್ ಇದೆ, ನಾವು ಹೋಗೋಣ ಅಲ್ಲಿಗೆ. ಅಲ್ಲಿಗೆ ಜಿಪ್ ಲೈನು. ಸೂಪರ್. ಜಿಪ್ ಲೈನು ನೇರವಾಗಿ ಇಲ್ಲಿಂದ ಹಾಗೆ ಈಗ ಹೋಗಿದೆ. ಅದು ಗೇಟ್, ಇಲ್ಲೊಂದು ಗೇಟ್ ಮಾಡ್ತೀನಿ. ಇಲ್ಲಿ ಬಂದು ಆ ಜಿಪ್ ಲೈನ್ ಇಲ್ಲೆಲ್ಲ ರೋಪ್ ರಾಡೆಲ್ಲ ಇಲ್ಲಿ ಹಾಕೊಂಡು ಬೆಲ್ಟ್ ಹಾಕೊಂಡು ಹೋಗ್ತಾರಲ್ಲ, ಅಲ್ಲಿ ಇದು ಕಾಣಿಸ್ತಾ ಇದೆ ನೋಡಿ, ಚಕ್ರ ಆದ್ಮೇಲೆ ಒಂದು ಬಂಡೆ ಕಾಣಿಸ್ತಾ ಇದೆ. ಇದು ಹೈಯೆಸ್ಟ್ ಪಾಯಿಂಟ್ ನಮ್ಮ ತೋಟದ್ದು. ಈಗ ಚಕ್ರಕ್ಕೆ ಕನೆಕ್ಟ್ ಕೊಡ್ತೀರಾ? ಇಲ್ಲ, ಇನ್ನೂ ಆ ಕಡೆ ಒಂದು ಬಂಡೆ ಇದೆ, ಚಕ್ರಕ್ಕೆ ಆ ಕಡೆ ಒಂದು ಬಂಡೆ ಇದೆ ನೋಡಿ. ಆ ಬಂಡೆ ಮೇಲೆ ಹೋಗಿ ಲ್ಯಾಂಡ್ ಆಗ್ತಾರೆ. ಅದ್ರ ಪಕ್ಕ ನೀರಿದೆ, ನೀರಲ್ಲಿ ಜಂಪ್ ಮಾಡ್ಬೋದು. ಬಟ್ ನಂಗೆ ಇದೆಲ್ಲ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ
ನೇಚರ್ ಜೊತೆ ಇರಬೇಕು ಅಂತ ತುಂಬಾ ಜನರಿಗೆ ಇಷ್ಟ ಇರುತ್ತೆ. ಹೌದು ನೋಡಿ ಇಲ್ಲಿ, So, ಅವ್ರು ಇಲ್ಲಿಂದ ನೋಡು ಬರೀ ಬಂಡೆಗಳೇ. ಬಂಡೆಗಳೇ. ಹೌದು ಹೌದೌದು. ಅದೇ ಸರ್, ನೀವು ಸಿನಿಮಾದ ಬಗ್ಗೆ ಹೇಳ್ತಿದ್ರಿ. ಹ್ಞೂ ಅಂದ್ರೆ ವಾರಕ್ಕೆ 10 ಸಿನಿಮಾ ಬರುತ್ತೆ ಸರ್. ತುಂಬ ಇದಾಗ್ಬಿಟ್ಟಿದೆಮ್ಮ ಈಗ. ಸಿನಿಮಾ ಜನ ಥಿಯೇಟ್ರಿಗೆ ಬಂದು ನೋಡೋರೇ ಇಲ್ಲ. ಅಂಥದ್ರಲ್ಲಿ ವಾರಕ್ಕೆ 10 ಸಿನಿಮಾ ರಿಲೀಸ್ ಆಗುತ್ತೆ. ಹೌದು. ಎಲ್ಲಿಂದ ಆಮೇಲೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿಬಿಟ್ಟಿದೆ. ಹೌದು. ಯಾರು ಥಿಯೇಟ್ರಿಗೆ ಬಂದು ನೋಡ್ತಾರೆ? ಯಾರು ನೋಡಲ್ಲ, ಮೊಬೈಲು. ಸೊ ಅಲ್ಲಿಗೆ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇತ್ತು. ಅದು ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಕಾಚಾರ ಮರ್ತೋಗಿದೆ ನನಗೆ. ಸಿನಿಮಾ ಕನ್ನಡ ವಾಕ್ಚಿತ್ರ ಸ್ಟಾರ್ಟ್ ಆಗಿ ಅದೆಷ್ಟೋ ವರ್ಷಗಳಿಗೆ ಒಂದಷ್ಟು ಸಿನಿಮಾ ಆಯಿತು. ಆ ಲೆಕ್ಕಾಚಾರ ಕರೆಕ್ಟಾಗಿ ನೆನಪಿಲ್ಲ ನನಗೆ. ಬಹಳ ಕೆಲವೇ ವರ್ಷಗಳಲ್ಲಿ ಒಂದು 40 ವರ್ಷ, 50 ವರ್ಷ, 60 ವರ್ಷದಲ್ಲಿ ಆದಂಥ ಸಿನಿಮಾಗಳು ಒಂದು 10 ವರ್ಷಕ್ಕೆ ಬಂದ್ಬಿಡ್ತು. ಈಗ ಒಂದು 50 ವರ್ಷದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು 500 ಸಿನಿಮಾ ಬಂದಿದೆ ಅನ್ಕೊಮ್ಮ. ಒಂದು 50 ವರ್ಷದಲ್ಲಿ 50 ವರ್ಷದಲ್ಲಿ ಒಂದು 500 ಸಿನಿಮಾ ಬಂದಿದೆ ಅನ್ಕೋ. 10 ವರ್ಷದಲ್ಲಿ 500 ಸಿನಿಮಾ ಬಂದ್ಬಿಟ್ಟಿದೆ. ವರ್ಷಕ್ಕೆ 300, 400. ನಾವು ಇಂಡಸ್ಟ್ರಿಗೆ ಬಂದಾಗ 20 ಸಿನಿಮಾ, 25 ಸಿನಿಮಾ, 40 ಸಿನಿಮಾ ಆದರೆ ಜಾಸ್ತಿ ಅನ್ನೋ ಒಂದು ಇದಿತ್ತು, ಕಾನ್ಸೆಪ್ಟ್ ಇತ್ತು. ಹೌದು. ಇದು ಅಷ್ಟೇ, ಎಗೇನ್ ಓಲ್ಡ್ ಹೌಸ್ ಕಾನ್ಸೆಪ್ಟು. ಓಕೆ. ಮುಂದೆ ಪಿಲ್ಲರ್ಗಳು, ಆಮೇಲೆ ಏನು ಅಂದರೆ ಪ್ರತಿಯೊಂದು ರೂಮ್ಗೂ ಮುಂದೆ ಒಂದು ಉಯ್ಯಾಲೆ ಇರುತ್ತಮ್ಮ. ಸೂಪರ್. ಒಂದು 8 ಜನ ಇರ್ಬೋದು ಇದರಲ್ಲಿ. 8, 10 ಅವರು ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ. 10 ಜನ ಬೇಕಾದ್ರೂ ಕೂತ್ಕೋಬೋದು. ಇದು ಒಂದು ಕಂಪ್ಲೀಟ್ ವುಡ್ ಹೌಸ್. ಹೈಟ್ ಕಡಿಮೆ ಮಾಡಿದ್ದೀನಿ, ಅದನ್ನು ಇಷ್ಟಪಡ್ತಾರೆ. ಕಂಪ್ಲೀಟ್ ವುಡ್ ಇದು. ಹೌದು. ಏನು ಪಾಠ ಕಲ್ತ್ರಿ ಸರ್? ತುಂಬ ನಿಮಗೆ ಗೊತ್ತಿಲ್ಲ, ಕಲಿತಾ ಇರ್ತೀವಿ, ಮಾಡ್ತಾ ಇರ್ತೀವಿ ಅಷ್ಟೇ ಕೆಲಸ. ಎಲ್ಲನೂ ಅಷ್ಟೇ. ನಾನು ಆ್ಯಕ್ಟ್ ಮಾಡೋಕ್ಕೆ ಹೋಗಿರ್ಬೋದು, ಪ್ರತಿದಿನ ಫ್ರೆಶ್, ಅವತ್ತೇ ಹೊಸದು ಅಂತ ನಾನು ಭಾವಿಸ್ತೀರಾ? ಹೌದು ಹೌದು. ಪ್ರತಿದಿನ ಅದು ಹೊಸದು ಅಂತ. ನೋಡಿ, ಇಲ್ಲಿ ನಿಂತ್ಕೊಂಡ್ರೆ ನಮಗೆ ಕೆರೆ ಗಿರೆ ಎಲ್ಲ ಕಾಣಿಸುತ್ತೆ. ನೋಡಿ ಅಲ್ಲಿ ಕೆರೆ. ಓ ಸೂಪರ್. ಇದು ವ್ಯೂ ಅಂತ ಇನ್ನೂ ಚೆನ್ನಾಗಿರುತ್ತಲ್ಲ? ಹೌದು, ಇದೊಂದು ವ್ಯೂ. ಸರ್, ಈಗ ಎರಡು ಅಂದರೆ ಸಿನಿಮಾ ಮತ್ತೆ ಕೃಷಿ ಎರಡೂ ಮಣ್ಣಿಗೆ ಕನೆಕ್ಟ್ ಆಗುತ್ತಲ್ಲ. ಈಗ ನೋಡಿ, ರಂಗಭೂಮಿ ಅಂತ ಹೇಳ್ತಾರೆ, ಎರಡು ಭೂಮಿಗೆ ಕನೆಕ್ಟ್. ಹೌದು, ಅದನ್ನು ರಂಗಭೂಮಿ ಅಂತಾರೆ, ಇದನ್ನು ಭೂಮಿ, ಚಿತ್ರಭೂಮಿ. ನಿಮ್ಗೆ ಈ ಎರಡು ಭೂಮಿ ಹೆಂಗೆ, ಎಷ್ಟು ನಿಮ್ಗೆ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ? ಎರಡೂ ಇಂಪಾರ್ಟೆಂಟ್. ಓಕೆ. ನನ್ನ ಲೈಫಲ್ಲಿ ಯಾವುದು ಒಂದು ಹೆಚ್ಚು ಒಂದು ಕಡಿಮೆ ಅನ್ನೋದು ಯಾವುದೂ ಇಲ್ಲ. ಯಾವುದೇ ಕೆಲಸ ಆಗಲಿ ನಾನು ಅಷ್ಟೇ ಇಂಟ್ರೆಸ್ಟಿಂದ ಮಾಡ್ತೀನಿ. ಅದು ಹೆಚ್ಚು ಇದು ಕಡಿಮೆ ಅದನ್ನು ನೆಗ್ಲೆಕ್ಟ್ ಮಾಡೋದು ಅನ್ನೋದೇನಿಲ್ಲ. ಇವತ್ತಿಗೆ ಗಿಡ ಹಾಕಬೇಕು ಅಂದರೆ ಅದು ಅವತ್ತಿಗೆ ಆ ಗಿಡ ಹಾಕೋದೇ ಇಂಪಾರ್ಟೆಂಟು. ಅದು ಗಿಡ ನೆಟ್ಟ ಮೇಲೆ ಒಂದು 15-20 ದಿನ ಆ ಗಿಡ ಸಾಯದೆ ನೋಡ್ಕೋಬೇಕು, ಅದೇ ಇಂಪಾರ್ಟೆಂಟ್.